ಸಾಕಷ್ಟು ವರ್ಷಗಳಿಂದ ಚರ್ಚೆಯಲ್ಲಿರುವಂತಹ ವಿಚಾರ. ಈ ಒಳ ಮೀಸಲಾತಿ ಅಂದ್ರೆ ಏನು? ಸದಾಶಿವ ಆಯೋಗದ ವರದಿಯಲ್ಲಿ ಏನಿದೆ? ಯಾರು ಹೆಚ್ಚು ಹಿಂದುಳಿದಿದ್ದಾರೋ ಅವ್ರಿಗೆ ಹೆಚ್ಚು ಅವಕಾಶಗಳು ಸಿಗಬೇಕು ಅನ್ನೋದು ಮೀಸಲಾತಿಯ ಉದ್ದೇಶ. ಒಳ ಮೀಸಲಾತಿಗಾಗಿ ಆಂಧ್ರ ಪ್ರದೇಶದಲ್ಲಿ ಮಾದಿಗ ದಂಡೋರ ಅನ್ನೋ ಹೆಸರಿನಲ್ಲಿ ದೊಡ್ಡ ಹೋರಾಟನೇ ನಡೆಯಿತು. ಮೀಸಲಾತಿಯ ಕಿಚ್ಚು ರಾಜ್ಯದಲ್ಲಿ ಮತ್ತೆ ಹೊತ್ಕೊಂಡಿದೆ. ಸಿದ್ದರಾಮಯ್ಯನವರು ಕೂಡ ಅತಿ ಶೀಘ್ರದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಲಾಗುವುದು ಅಂತ ಭರವಸೆ ಕೊಟ್ಟಿದ್ದಾರೆ. ಯಾರು ತುಳಿತಕ್ಕೊಳಗಾಗಿದ್ದಾರೋ, ಯಾರು ಅವಕಾಶಗಳಿಂದ ವಂಚಿತರಾಗಿದ್ದಾರೋ ಅಂಥವ್ರಿಗೆ ಹೆಚ್ಚು ಅವಕಾಶಗಳು ಸಿಗಬೇಕು. ಇದೇ ಕಾರಣಕ್ಕೆ ದಲಿತರಿಗೆ ಮೀಸಲಾತಿಯನ್ನು ಕೊಡಲಾಗಿದೆ. ಆದರೆ ದಲಿತರಲ್ಲೇ ಮೀಸಲಾತಿ ಸೌಲಭ್ಯ ತಲುಪದ, ಆ ವಿಷಯದ ಬಗ್ಗೆ ಗೊತ್ತೇ ಇರದ ಸಮುದಾಯಗಳಿದ್ದಾವೆ. ಮೀಸಲಾತಿಯ ಜಾಲ ತಲುಪಲಾಗದಂತಹ ಗ್ರಾಮೀಣ ಅನಕ್ಷರಸ್ಥ ದಲಿತರ ಮಕ್ಕಳಿಗೆ ಪೌರ ಕಾರ್ಮಿಕರ, ಕಟ್ಟಡ ಕಾರ್ಮಿಕರ, ಹಮಾಲರ ಮಕ್ಕಳಿದ್ದಾರೆ. ದಲಿತ ಸಮುದಾಯಕ್ಕಿಂತ ಹೀನಾಯ ಸ್ಥಿತಿಯಲ್ಲಿ ಬದುಕ್ತಿರುವಂತಹ ಅಲೆಮಾರಿ ಸಮುದಾಯಗಳಿದ್ದಾವೆ. ಮೀಸಲಾತಿ ಸೌಲಭ್ಯ ತಲುಪುವುದು ಕಷ್ಟವಾದಂತಹ ದಲಿತ ಮಹಿಳೆಯರಿದ್ದಾರೆ. ಅವರನ್ನೆಲ್ಲ ಮೀಸಲಾತಿ ಸೌಲಭ್ಯ ತಲುಪೋದು ಹೇಗೆ? ಯಾವಾಗ? ಈಗಿರುವ ಮೀಸಲಾತಿ ನೀತಿಯಿಂದ ಅದು ಸಾಧ್ಯವಾಗುತ್ತಾ ಅನ್ನೋ ಪ್ರಶ್ನೆಗೆ ಉತ್ತರ ಒಳ ಮೀಸಲಾತಿ. ಹಂಗಾದ್ರೆ ಈ ಒಳ ಮೀಸಲಾತಿ ಅಂದ್ರೆ ಏನು? ಸದಾಶಿವ ಆಯೋಗದ ವರದಿಯಲ್ಲಿ ಏನಿದೆ? ಈ ಒಳ ಮೀಸಲಾತಿ ಬೇಡಿಕೆ ಶುರುವಾಗಿದೆ ಹೇಗೆ? ಒಳ ಮೀಸಲಾತಿಯ ಸಾಧಕ ಬಾಧಕಗಳ ಬಗ್ಗೆ ಇಲ್ಲಿ ನೋಡ್ತಾ ಹೋಗೋಣ. ಇದು ನ್ಯಾಷನಲ್ ಟಿವಿ ಸ್ಪೆಷಲ್ ವೈಡ್ ಆಂಗಲ್. ನಾನು ಮಂಜು ಪಾಣಗೆರೆ. ಒಳ ಮೀಸಲಾತಿ ಸಾಕಷ್ಟು ವರ್ಷಗಳಿಂದ ಚರ್ಚೆಯಲ್ಲಿರುವಂತಹ ವಿಚಾರ. ಸದ್ಯ ಕರ್ನಾಟಕ ಸರ್ಕಾರ ಒಳ ಮೀಸಲಾತಿಗಾಗಿ ಪರಿಶಿಷ್ಟ ಜಾತಿಗಳ ಸಮೀಕ್ಷೆಗೆ ಮುಂದಾಗಿದೆ. ಈಗಾಗಲೇ ಸಮೀಕ್ಷೆ ಆರಂಭ ಕೂಡ ಆಗಿದೆ. 3 ಹಂತದಲ್ಲಿ ಸಮೀಕ್ಷೆ ನಡೀತಾ ಇದೆ. ಅಂದ ಹಾಗೆ ಒಳ ಮೀಸಲಾತಿಗಾಗಿ ಹಲವು ರಾಜ್ಯಗಳಲ್ಲಿ ಸಾಕಷ್ಟು ಹೋರಾಟಗಳು ನಡೀತಲೂ ಇದ್ದಾವೆ. ಇದರ ನಡುವೆ ಸುಪ್ರೀಂ ಕೋರ್ಟ್ ಒಳ ಮೀಸಲಾತಿಗೆ ಸಂಬಂಧಪಟ್ಟಂಗೆ ಒಂದು ಐತಿಹಾಸಿಕ ತೀರ್ಪನ್ನು ನೀಡಿತು. ಅದೇನಪ್ಪ ಅಂದರೆ, ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡಗಳಿಗೆ ನೀಡಲಾಗಿರುವಂತಹ ಮೀಸಲಾತಿ ಒಳಗಡೆನೆ ಮೀಸಲಾತಿ ನೀಡೋದಕ್ಕೆ ಸುಪ್ರೀಂ ಕೋರ್ಟ್ ಒಪ್ಪಿಗೆ ಕೊಟ್ಟಿದೆ. ಒಳ ಮೀಸಲಾತಿ ಕಾನೂನುಬದ್ಧ ಅಂತ ಹೇಳೋ ಮೂಲಕ ಐತಿಹಾಸಿಕ ತೀರ್ಪನ್ನು ಪ್ರಕಟಿಸಿದೆ. ಈ ತೀರ್ಪು ಒಳ ಮೀಸಲಾತಿಗಾಗಿ ಹೋರಾಡದ ಜೀವಗಳಿಗೆ ಖುಷಿ ತಂದುಕೊಟ್ಟಿದೆ. ಕೂಡಲೇ ಈ ಒಳ ಮೀಸಲಾತಿ ಜಾರಿಗೆ ಈ ಜೀವಗಳು ಒತ್ತಾಯಿಸ್ತಿದ್ದಾವೆ. ರಾಜ್ಯದಲ್ಲೂ ಕೂಡ ಒಳ ಮೀಸಲಾತಿಗಾಗಿ ಒತ್ತಾಯ ಜೋರಾಗಿದೆ. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಕೂಡ ಅತಿ ಶೀಘ್ರದಲ್ಲಿ ಒಳ ಮೀಸಲಾತಿ ಜಾರಿ ಮಾಡಲಾಗುವುದು ಅಂತ ಭರವಸೆ ಕೊಟ್ಟಿದ್ದಾರೆ. ಅಲ್ಲದೆ ಸಮೀಕ್ಷೆ ಕೂಡ ಮುಂದಾಗಿದ್ದಾರೆ. ಹಾಗಾದರೆ ಏನಿದು ಒಳ ಮೀಸಲಾತಿ? ಈ ಒಳ ಮೀಸಲಾತಿ ಪದನೇ ಹೇಳಂಗೆ ಇದು ಮೀಸಲಾತಿ ಒಳಗೆ ಮೀಸಲಾತಿ. ಅಂದರೆ ಸದ್ಯ 101 ಜಾತಿಗಳನ್ನು ಒಳಗೊಂಡಂತಹ ಪರಿಶಿಷ್ಟ ಜಾತಿಗೆ 15% ಮೀಸಲಾತಿ ಇದೆ. ಈ ಮೀಸಲಾತಿಯನ್ನು ಜನಸಂಖ್ಯೆಗೆ ಅನುಗುಣವಾಗಿ ಹಂಚಿಕೆ ಮಾಡೋದು. ಅಂದರೆ ಪರಿಶಿಷ್ಟ ಜಾತಿಯಲ್ಲಿರುವಂತಹ 101 ಜಾತಿಗಳ ಸಾಮಾಜಿಕ, ಆರ್ಥಿಕ, ಶೈಕ್ಷಣಿಕ ಮಾನದಂಡಗಳ ಮೇಲೆ ಅವುಗಳನ್ನು 4 ವಿಭಾಗಗಳಾಗಿ ವಿಂಗಡಿಸಿ ಮೀಸಲಾತಿಯನ್ನು ಹಂಚಿಕೆ ಮಾಡೋದು. ಹಂಚಿಕೆ ಸರಿ, ಆದರೆ ಇದರ ಅವಶ್ಯಕತೆ ಏನಿತ್ತು ಅನ್ನೋ ಪ್ರಶ್ನೆ ಇಲ್ಲಿ ಮೂಡುತ್ತೆ. ಯಾಕಂದರೆ ಈಗಾಗಲೇ ಮೀಸಲಾತಿಯನ್ನು ಕೊಟ್ಟಾಗಿದೆ. ಮೀಸಲಾತಿಯಿಂದ ಒಂದಿಷ್ಟು ಸೌಲಭ್ಯಗಳನ್ನು ಪಡೆದಿದ್ದಾರೆ. ಆದರೂ ಈ ಒಳ ಮೀಸಲಾತಿ ಯಾಕೆ ಅನ್ನೋ ಪ್ರಶ್ನೆ ಸಾಮಾನ್ಯವಾಗಿ ಬಂದೇ ಬರುತ್ತೆ. ಇದಕ್ಕೆ ಉತ್ತರ ಏನಪ್ಪ ಅಂದರೆ, ಈಗ SCಯಲ್ಲಿ 101 ಜಾತಿಗಳಿದ್ದಾವೆ. ಇದರಲ್ಲಿ 2011ರ ಜನಗಣತಿ ಆಧಾರದ ಮೇಲೆ ಸಾವಿರಾರು ವರ್ಷಗಳಿಂದ ತುಳಿತಕ್ಕೆ ಒಳಗಾದಂತಹ ಅಸ್ಪೃಶ್ಯತೆಯ ನೋವನ್ನು ಅನುಭವಿಸ್ತಾ ಬಂದಿರುವಂತಹ ಮಾದಿಗ ಸಮುದಾಯ ಅತಿ ಹೆಚ್ಚು, ಅಂದರೆ 33.47% ಆರ್ಥಿಕವಾಗಿ, ಸಾಮಾಜಿಕವಾಗಿ, ಶೈಕ್ಷಣಿಕವಾಗಿ ಸಬಲರಾಗಿರುವಂತಹ ಬಲಗೈ ಸಮುದಾಯದ ಜನ 32.10% ಇದ್ದಾರೆ. ಅಸ್ಪೃಶ್ಯತೆಯ ಅನುಭವವೇ ಇಲ್ಲ ಅಂಥ ಜಾತಿಗಳಂತಂದರೆ ಲಂಬಾಣಿ, ಬೋವಿ ಇತ್ಯಾದಿ ಜಾತಿಯವರ ಸಂಖ್ಯೆ 23.64% ಇದೆ. ಈ ಪೈಕಿ ದಲಿತ ಬಲಗೈ ಸ್ಪೃಶ್ಯರು ಬಲಿಷ್ಠರಾಗಿದ್ದು ಅವರೇ ಹೆಚ್ಚು ಮೀಸಲಾತಿಯ ಶೇರನ್ನು ಪಡ್ಕೊಳ್ತಿದ್ದಾರೆ. ಯಾರು ಹೆಚ್ಚು ಹಿಂದುಳಿದಿದ್ದಾರೋ ಅವರಿಗೆ ಹೆಚ್ಚು ಅವಕಾಶಗಳು ಸಿಗಬೇಕು ಅನ್ನೋದು ಮೀಸಲಾತಿಯ ಉದ್ದೇಶ.
ಆದರೆ ಇಲ್ಲಿ ಮೀಸಲಾತಿಯ ಉದ್ದೇಶವೇ ಬದಲಾದಂಗೆ ಕಾಣ್ತಾ ಇದೆ. ದಲಿತ ಬಲಗೈಗೆ ಸೇರಿದಂತಹ ಹೊಲೆಯ ಹಾಗೆ ಅಸ್ಪೃಶ್ಯತೆಯ ಅನುಭವವೇ ಇಲ್ಲದಂತಹ ಲಂಬಾಣಿ, ಭೋವಿ ಇತ್ಯಾದಿ ಜಾತಿಗಳು ಹೆಚ್ಚೆಚ್ಚು ಅವಕಾಶಗಳನ್ನು ಪಡಿತಿರೋದ್ರಿಂದ ಸಾವಿರಾರು ವರ್ಷಗಳಿಂದ ತುಳಿತಕ್ಕೊಳಗಾದಂತಹ ಅಸ್ಪೃಶ್ಯತೆಯ ನೋವನ್ನು ಅನುಭವಿಸ್ತಾ ಬಂದಿರುವಂತಹ ಮಾದಿಗ ಸಮುದಾಯ ಅವಕಾಶಗಳಿಂದ ವಂಚಿತವಾಗ್ತಿದೆ. ಜನಸಂಖ್ಯೆಯಲ್ಲಿ ಹೆಚ್ಚಿದ್ರೂ ಕೂಡ ಎಡಗೈ ಸಮುದಾಯಕ್ಕೆ ಮೀಸಲಾತಿ ಅನುಕೂಲ ತೀರಾ ಕಡಿಮೆ ಆಗಿದೆ. ಹೀಗಾಗಿ ಇರೋ 15% ಮೀಸಲಾತಿಯನ್ನು ಜನಸಂಖ್ಯೆಗೆ ಅನುಗುಣವಾಗಿ ಹಂಚಿಕೆ ಮಾಡಿ ಅನ್ನೋದು ಒಳ ಮೀಸಲಾತಿ ಹೋರಾಟಗಾರರ ಬೇಡಿಕೆ. ಅಂದ ಹಾಗೆ ಈ ಬೇಡಿಕೆ ಶುರುವಾಗಿದ್ದ ಮೊದಲು ಪಂಜಾಬ್ನಲ್ಲಿ ಹಾಗೆ ಹರಿಯಾಣದಲ್ಲೂ ಈ ಒಳ ಮೀಸಲಾತಿ ಕಿಡಿ ಇತ್ತು. ಈ ಕಿಡಿ ಜ್ವಾಲೆಯಾಗಿದ್ದು ಆಂಧ್ರ ಪ್ರದೇಶದಲ್ಲಿ. ಒಳ ಮೀಸಲಾತಿಗಾಗಿ ಆಂಧ್ರ ಪ್ರದೇಶದಲ್ಲಿ ಮಾದಿಗ ದಂಡೋರ ಅನ್ನೋ ಹೆಸರಿನಲ್ಲಿ ದೊಡ್ಡ ಹೋರಾಟನೇ ನಡೀತು. ಆ ಹೋರಾಟದ ಗಾಳಿ ಕರ್ನಾಟಕಕ್ಕೂ ಬೀಸಿ ದೊಡ್ಡ ಬಿರುಗಾಳಿ ಎಬ್ಬಿಸ್ತು. ಆಗ ಈ ಒಳ ಮೀಸಲಾತಿ ಬಗ್ಗೆ ಅಧ್ಯಯನ ಮಾಡಿ ವರದಿ ಕೊಡಬೇಕು ಅಂತ ಹೇಳ್ಬಿಟ್ಟು 2005ರಲ್ಲಿ ಅವತ್ತಿನ CM ಆಗಿದ್ದಂತಹ ಧರ್ಮ್ ಸಿಂಗ್ ಅವರು ನ್ಯಾಯಮೂರ್ತಿ ಸದಾಶಿವ ಅವರ ನೇತೃತ್ವದಲ್ಲಿ ಒಂದು ಆಯೋಗವನ್ನು ರಚನೆ ಮಾಡಿದ್ರು. ಆ ಆಯೋಗ ಪರಿಶಿಷ್ಟ ಜಾತಿಯ ಅಡಿಯಲ್ಲಿ ಬರುವಂತಹ 101 ಜಾತಿಗಳ ಜನರ ಆರ್ಥಿಕ, ಸಾಮಾಜಿಕ, ಶೈಕ್ಷಣಿಕ ಸ್ಥಿತಿಗಳ ಸಮೀಕ್ಷೆಯನ್ನು ಮಾಡ್ತು. ಅದಕ್ಕಾಗಿ ಸಮುದಾಯ ಸಂಘಟನೆಗಳು, ಮುಖಂಡರು, ತಜ್ಞರು ಹಿಂಗೆ ಸೇರಿದ ಹಲವಾರು ಜನರನ್ನು ಭೇಟಿ ಮಾಡಿ ಅಭಿಪ್ರಾಯಗಳನ್ನು ಕೂಡ ಸಂಗ್ರಹಿಸಿತು. ಮೀಸಲಾತಿ ಸಂಬಂಧಪಟ್ಟಂಗೆ ಹಿಂದೆ ರಚಿಸಲಾಗಿದ್ದಂತಹ ಆಯೋಗ ಸುಪ್ರೀಂ ಕೋರ್ಟ್ನ ತೀರ್ಪುಗಳನ್ನು ಅಧ್ಯಯನ ನಡೆಸಿತು. ನಂತರ 2012ರ ಜೂನ್ 12ರಂದು ಅಂದಿನ ಮುಖ್ಯಮಂತ್ರಿ DV ಸದಾನಂದ ಗೌಡರವರಿಗೆ ಈ ವರದಿಯನ್ನು ಸಲ್ಲಿಸಿತು. ಹಾಗಾದರೆ ಸದಾಶಿವ ಆಯೋಗದ ವರದಿಯಲ್ಲಿ ಏನಿದೆ? ಪರ ವಿರೋಧದ ವಾದ ಯಾಕೆ? ನ್ಯಾಯಮೂರ್ತಿ AJ ಸದಾಶಿವ ಅವರು ಸರ್ಕಾರಕ್ಕೆ ವರದಿ ಸಲ್ಲಿಸಿದ ನಂತರ 2012ರ ಜೂನ್ 15ನೇ ತಾರೀಕು ನಡೆಸಿದಂಥ ಪತ್ರಿಕಾಗೋಷ್ಠಿಯಲ್ಲಿ 15% ಮೀಸಲಾತಿಯನ್ನು 101 ಜಾತಿಗಳಿಗೆ 4 ಗುಂಪುಗಳಾಗಿ ವರ್ಗೀಕರಿಸುವುದನ್ನು ವಿವರಿಸಿದ್ರು. ಈ ಮೀಸಲಾತಿನಲ್ಲಿ ಎಡಗೈಗೆ ಸಂಬಂಧಪಟ್ಟಂತಹ ಜಾತಿಗಳಿಗೆ 6%, ಬಲಗೈಗೆ ಸಂಬಂಧಪಟ್ಟಂತಹ ಜಾತಿಗಳಿಗೆ 5%, ಸ್ಪೃಶ್ಯ ಜಾತಿಗಳೇ 3% ಮತ್ತು ಇತರ ಪರಿಶಿಷ್ಟ ಜಾತಿಗಳಿಗೆ 1% ಹಂಚಲಾಗಿದೆ ಅಂತ ತಿಳಿಸಿದ್ರು. ದಲಿತ ಎಡಗೈನಲ್ಲಿ ಮಾದಿಗ, ದಲಿಗ ಸೇರಿ 38 ಜಾತಿಯವರು 33.47% ಇದ್ದು ಅವರಿಗೆ ಮೀಸಲಾತಿಯ 15%ನಲ್ಲಿ 6% ಮೀಸಲಾತಿ. ದಲಿತ ಬಲಗೈನಲ್ಲಿ ಹೊಲೆಯ, ಛಲವಾದಿ ಸೇರಿದಂಗೆ 28 ಜಾತಿಗಳಿದ್ದು ಇವರ ಜನಸಂಖ್ಯೆ 32.10% ಅಷ್ಟಿತ್ತು. ಇವರಿಗೆ ಮೀಸಲಾತಿಯ 15% ಇದೆಯಲ್ಲ ಅದರಲ್ಲಿ 5% ಮೀಸಲಾತಿ. ಇನ್ನು ಸ್ಪೃಶ್ಯ ದಲಿತರಾದಂತಹ ಲಂಬಾಣಿ, ಕೊರಚ, ಭೋವಿ ಜಾತಿಯವರ ಸಂಖ್ಯೆ 23.64 ಇವರಿಗೆ 15% ಏನು ಮೀಸಲಾತಿ ಇದೆ ಅದರಲ್ಲಿ 3% ಮೀಸಲಾತಿ. ಇನ್ನು ಅಲೆಮಾರಿ ಸಮುದಾಯದ ಇತರ ದಲಿತರು 10% ಇದ್ದು ಅವರಿಗೆ 1% ಮೀಸಲಾತಿ ಅಂತ ಸದಾಶಿವ ಆಯೋಗ ವರದಿ ಹೇಳುತ್ತೆ. ಈ ವರದಿ ಜಾರಿಯಾದರೆ ಏನಾಗುತ್ತೆ ಅಂದರೆ, ಉದಾಹರಣೆ ಹೇಳ್ತೀನಿ ಕೇಳಿ. ಏನಪ್ಪ ಅಂದರೆ, ಸರ್ಕಾರ ಯಾವುದೋ ಒಂದು ಇಲಾಖೆಗೆ ಸಂಬಂಧಪಟ್ಟಂಗೆ 100 ಹುದ್ದೆಗಳಿಗೆ ಭರ್ತಿ ಮಾಡಬೇಕು ಅಂತ ಕಾಲ್ಫರ್ ಮಾಡುತ್ತೆ ಅಂದ್ಕೊಳ್ಳಿ. ಆವಾಗ ಪರಿಶಿಷ್ಟ ಜಾತಿಗೆ 15 ಹುದ್ದೆಗಳು ಮೀಸಲು ಅಂತ ಹೇಳುತ್ತೆ. ಆ 15 ಹುದ್ದೆಗಳನ್ನು ಎಡಗೈಗೆ 6, ಬಲಗೈಗೆ 5, ಸ್ಪೃಶ್ಯ ದಲಿತರಿಗೆ 3, ಇತರೆ ದಲಿತರಿಗೆ 1 ಅನ್ನೋ ಥರ ಹಂಚಿಕೆ ಮಾಡ್ಬೋದು. ಇದರಿಂದ ಅತ್ಯಂತ ಹಿಂದುಳಿದ ಸಮುದಾಯಕ್ಕೆ ನ್ಯಾಯ ಒದಗಿಸಿದಂತೆ ಆಗುತ್ತೆ. ಹಾಗೆ ಸಾಮಾಜಿಕ ನ್ಯಾಯವನ್ನು ಎತ್ತಿ ಹಿಡಿದು ಅನ್ಯಾಯವನ್ನು ತಪ್ಪಿಸಬಹುದಾಗಿದೆ. ಈ ವರದಿಯನ್ನು ಮಾದಿಗ ಸಮುದಾಯ ಸ್ವಾಗತಿಸಿದ್ರೆ ಇನ್ನುಳಿದ ಹೊಲೆಯ, ಛಲವಾದಿ, ಲಂಬಾಣಿ ಸಮುದಾಯಗಳು ವಿರೋಧ ವ್ಯಕ್ತಪಡಿಸಿದ್ದಾವೆ. ಹಾಗಾದರೆ ವಿರೋಧ ಯಾಕಪ್ಪ? ಎಡಗೈಗೆ 6% ಮೀಸಲಾತಿ ಹಂಚಿಕೆ ಬಲಗೈನವರಿದಲ್ಲ ಅವರು ವಿರೋಧ ವ್ಯಕ್ತಪಡಿಸಿದ್ದಾರೆ. ಭೋವಿ ಮತ್ತು ಲಂಬಾಣಿ ಸಮುದಾಯಗಳಿಗೆ ಅನ್ಯಾಯ ಆಗುತ್ತೆ, ದಲಿತರ ಒಗ್ಗಟ್ಟಿನಲ್ಲಿ ಒಡಕುಂಟು ಮಾಡುತ್ತೆ ಅನ್ನೋ ವಾದ ಅವರದ್ದು. ಒಟ್ಟಾರೆಯಾಗಿ ಮೀಸಲಾತಿಯ ಕಿಚ್ಚು ರಾಜ್ಯದಲ್ಲಿ ಮತ್ತೆ ಹೊತ್ಕೊಂಡಿದೆ. ಇದು ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ.